ಓಹ್! ಅದು ಇವಾಗ್ಲೂ ಆಗಿ ಬೀಳ್ತಿದೆ ನಂಗೆ. ಅಂತ ಗಿವ್ ಮಿ ಯುವರ್ ನಂಬರ್. ಹ್ಯಾಕರ್ ಆರ್.ಎ ಅಂತ ಯಾವ ಕಂಪನಿ ಕೆಲಸಕ್ಕೆ ಹೋಗೋದು? ಸೇಮ್ ಆನ್ಸರ್. ನಾನು ಯಾವ ಕಂಪನಿ ಕೆಲಸಕ್ಕೂ ಹೋಗ್ತಾ ಇಲ್ಲ. ನಾನು ಸದ್ಯಕ್ಕೆ ಮನೇಲೇ ಇದ್ದೀನಿ. ರವಿರಾಜ್ ರವಿ 9081 ಅಂತ ಸ್ಮೈಲಿ ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಕ್ವಶನ್ನ ತುಂಬಾ ಜನ ನನಗೆ ಕಮೆಂಟಲ್ಲಿ ಎಲ್ಲಾದರೂ ಹಾಕ್ಸಿ, ತುಂಬ ಖುಷಿ ಆಗುತ್ತೆ. ನನ್ನ ಸ್ಮೈಲ್ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ದೇವಾಡಿಗ 54 ಅಂತ ಸೋ ನೈಸ್ ಸಿಸ್ಟರ್ ಅಂತ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಹಾಯ್ ಡೂ ಲುಕ್ ಸೋ ಬ್ಯೂಟಿಫುಲ್. ಸೇಮ್ ಅವರೇ. ಪ್ಲೀಸ್ ಡೂ ವಿಡಿಯೋಸ್ ಇನ್ ಸಾರಿ ಅಂತ ಆಗಿದ್ದಿಲ್ಲ. ಸೇಮ್ ಅವರೇ ಕ್ವಶನ್ ಕೇಳಿದ್ದು. ಹಾಯ್ ಲುಕ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್, ಸಂಜಯ್ 2559 ಅಂತ ಗಿವ್ ಮಿ ಯುವರ್ ನಂಬರ್. ನಂಬರ್ ಯಾಕೆ ನಿಮಗೆ? ನನ್ನ ನಂಬರು ಏನು ಮೆಸೇಜ್ ಹಾಕ್ಲಿಕ್ಕಿದ್ರು, ಕಮೆಂಟ್ ಹಾಕ್ಲಿಕ್ಕಿದ್ರು ನನ್ನ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ, ಓಕೆನಾ? ನೆಕ್ಸ್ಟ್ ಕ್ವಶನ್, ಮಲ್ಲಪ್ಪ ಜಗದಾಲ್ ಅಂತ ಬ್ಯೂಟಿಫುಲ್ ಯುವರ್ ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್. ರಾಧಾ ನಾಯ್ಕ್ ಕಾಪುಮಲೆ ಅಂತ ಅಕ್ಕ ನಿಂಗೆ ತುಳು ಬರ್ತದಾ? ಓಕೆ. ನಾನು ಉಡುಪಿಯಲ್ಲಿ ನನ್ನ ಎಜುಕೇಶನ್ನ ಮಾಡಿದ್ದೆ 1 ಇಯರ್. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಳು, ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಳುನೇ ಮಾತಾಡ್ತಾರಲ್ವಾ. ನಾವು ಕುಂದಾಪುರದವರು, ಕುಂದಾಪುರ ಕನ್ನಡ ಮಾತಾಡ್ತೀವಿ. ಅದರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಉಡುಪಿಯವರಾದ್ರಿಂದ ಅವರೆಲ್ಲ ತುಳು ಮಾತಾಡ್ತಾ ಇದ್ರು. ಹಾಗಾಗಿ ನಾನು ಕೆಲವೊಂದು ಊಟ ಆಯ್ತಾ, ತಿಂಡಿ ಆಯ್ತಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅದೆಲ್ಲ ಇಲ್ಲ ಇದೆ ಆ ಥರ ಎಲ್ಲ ಮಾತಾಡೋದನ್ನ ಸ್ವಲ್ಪ ತುಳುವಲ್ಲಿ ಅವ್ರು ಹೇಳೋದನ್ನ ಕಲ್ತ್ಕೊಂಡಿದ್ದೆ. ಬಿಟ್ಟರೆ ನನಗೆ ತುಳು ಬರಲ್ಲ. ಸ್ವಲ್ಪ ಇಷ್ಟೇ ಬರುತ್ತೆ. ನೆಕ್ಸ್ಟ್ ಕ್ವಶನ್, ರಮೇಶ್ 8898 ಅಂತ ಅವ್ರು ಕೇಳಿದ್ದು, ನೀವು ಲುಕ್ ಯಾಕೆ? ಓಕೆ, ನೀವು ಕೇಳಿದ್ದು ಮೋಸ್ಟ್ಲಿ ಇದನ್ನ ನೋಡಿ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಪಿಕ್ ನಾನು ಗ್ಲಾಸ್ ಹಾಕೊಂಡೆ ಹಾಕಿದ್ದೆ, ಅದಕ್ಕೋಸ್ಕರ ನೀವು ಕೇಳಿದ್ದೇನು, ನೀವು ಲುಕ್ ಯಾಕೆ ಅಂತ. ಬರೋ ವಿಡಿಯೋದಲ್ಲ ನನ್ನ ಜೊತೆ ಇದು ಇರುತ್ತೆ ಗ್ಲಾಸು. ಯಾಕೆಂದ್ರೆ ನನಗೆ ತುಂಬ ಹೆಡ್ಏಕ್ ಇದೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ಕಣ್ಣು ನೋವು ಬರೋದು. ಓಕೆನಾ? ಹೆಡ್ಏಕ್ ಜೊತೆ ಸಿಕ್ಕಾಪಟ್ಟೆ ಕಣ್ಣು ನೋವು ಬರುತ್ತೆ. ಆದ್ದರಿಂದ ಇವಾಗ ನಾನು ಟೆಸ್ಟ್ ಮಾಡಿ ಈ ಗ್ಲಾಸ್ನ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು ಹಾಕಿ ಅಂತ, ಅದಕ್ಕೋಸ್ಕರ ಇವಾಗ ಗ್ಲಾಸ್ ಹಾಕೊಂಡು ಇರ್ತೇನೆ. ಇನ್ನು ಮುಂದೆ ಬರೋ ವಿಡಿಯೋದಲ್ಲೆಲ್ಲ ನನ್ನ ಜೊತೆ ಈ ಗ್ಲಾಸ್ ಕೂಡ ಇರುತ್ತೆ, ನನ್ನ ಸೇಫ್ಟಿ. ನೆಕ್ಸ್ಟ್ ಕ್ವಶನ್, ಒಳ್ಳ ರವೀಂದ್ರ ಅಂತ ಅವ್ರು ಕೇಳಿದ್ದು, ಯುವರ್ ಸ್ಟಡಿ ಕೋರ್ಸ್. ಓಕೆ, ಇದನ್ನು ಕೂಡ ನಾನು ವಿಡಿಯೋದಲ್ಲಿ ಆಗಿರ್ಬೋದು, ಎಲ್ಲಿ ಆಗಿರ್ಬೋದು ನಾನು ಹೇಳ್ಕೊಂಡಿಲ್ಲ. ಇವಾಗ ಆನ್ಸರ್ ಮಾಡಲೇಬೇಕು ನಾನು. ಓಕೆ, ನಾನು ಓದಿದ್ದು ನಾನು ಸೆಕೆಂಡ್ PU ಓದಿ ಅದಾದ್ಮೇಲೆ ನಾನು ಡಿಗ್ರಿಗೆ ಹೋಗಿಲ್ಲ. ಪ್ಯಾರಾಮೆಡಿಕಲ್, ನನಗೆ ಪ್ಯಾರಾಮೆಡಿಕಲ್ ಆಸೆ ಇತ್ತು. ಪ್ಯಾರಾಮೆಡಿಕಲ್ ಮಾಡುವ ಅಂತ ನಾನು ಪ್ಯಾರಾಮೆಡಿಕಲ್ನ ಉಡುಪಿಯಲ್ಲಿ ಮಾಡ್ತಾ ಇದ್ದೆ. ಬಟ್ ಕೆಲವೊಂದು ಸಿಚುವೇಶನ್ನಿಂದ, ಕೆಲವೊಂದು ಪ್ರಾಬ್ಲಮಿಂದ ಅದನ್ನ ಸ್ಟಾಪ್ ಮಾಡಬೇಕಾಯಿತು. ನಾನು ಸ್ಟಾಪ್ ಮಾಡಿದೆ ಅಂತ ಅಂದ್ಕೊಂಡೇ ಇಲ್ಲ. ನನಗೆ ಎಜುಕೇಷನ್ ನನಗೆ ಯಾವಾಗಲೂ ನಾನು ಸ್ಟಾಪ್ ಮಾಡಬಾರ್ದು, ನಾನು ಓದಬೇಕು ಅನ್ನೋ ತುಂಬಾ ಆಸೆ ಇತ್ತು ನನಗೆ. ಎಜುಕೇಷನ್ ಅದು ಇವಾಗಲೂ ಆಗಿ ಬೀಳ್ತಿದೆ ನನಗೆ. ಓಕೆ,
ನಾನು ಸೆಕೆಂಡ್ ಪಿ ಯು ಮಾಡಿ ಅದಾದ್ಮೇಲೆ ನಾನು ಪ್ಯಾರಾಮೆಡಿಕಲ್ ಮಾಡಿದ್ದು. ಅದು 1 ಇಯರ್ ಮಾಡಿದ್ದೆ. ಅದ್ ನಾ ತಗೊಂಡಿದ್ದು ಕೋರ್ಸು ಡಿ.ಒ.ಟಿ ಆಂಡ್ ಡಿ.ಎ.ಟಿ. 1 ಇಯರ್ ಕಂಪ್ಲೀಟ್ ಆದ್ಮೇಲೆ ನಾನು ಕೆಲವೊಂದು ಸಿಚುಯೇಷನಿಂದ ಅದನ್ನ ಸ್ಟಾಪ್ ಮಾಡ್ಬೇಕಾಯ್ತು. ಅದು ಇವಾಗ್ಲೂ ನಂಗೆ ತುಂಬಾನೇ ಗಿಲ್ಟ್ ಇದೆ. ಯಾವಾಗ್ಲೂ ಅದನ್ನ ಮಿಸ್ ಮಾಡ್ಕೊಳ್ತೆ ನಾನು. ಏನು ಮಾಡಕ್ಕಾಗಲ್ಲ. ಕೆಲವೊಂದ್ ಸಿಚುಯೇಷನ್ ನಮ್ನ ಹಾಗ್ ಮಾಡುತ್ತೆ. ಆದ್ರೆ ಇವಾಗ ಯಾರೆಲ್ಲ ಬೇರೆ ಬೇರೆ ಕೋರ್ಸ್ ಆಗಿರ್ಬೋದು, ಎಜುಕೇಷನ್‌ನ ಮಾಡ್ತಾ ಇದ್ವಿ ಅವ್ರಿಗೆ ನಾನ್ ಹೇಳೋದು ಒಂದೇ ಮಾತು. ಏನೇ ಏನೇ ನಿಮ್ ಲೈಫಲ್ಲಿ ಏನೇ ಸಿಚುಯೇಷನ್ ಬಂದ್ರು ಯಾವತ್ತೂ ಎಜುಕೇಷನ್‌ನ ಸ್ಟಾಪ್ ಮಾಡೋ ಡಿಸಿಷನ್‌ನ ಖಂಡಿತವಾಗ್ಲೂ ತಗೋಬೇಡಿ. ಅದಾದ್ಮೇಲೆ ಆ ಮೊಮೆಂಟಲ್ಲಿ ಗೊತ್ತಾಗಲ್ಲ. ಅದಾದ್ಮೇಲೆ ನಿಮ್ಗೆ ತುಂಬಾ ಅದ್ರಿಂದ ಗಿಲ್ಟ್ ಕಾಡತ್ತೆ. ನಿಜವಾಗ್ಲೂ ನಾನ್ ಇವಾಗ್ಲೂ ಆ ಗಿಲ್ಟಲ್ಲೇ ಇದ್ದೆ. ನಂಗೆ ತುಂಬಾ ಇವಾಗ್ಲೂ ಓಹ್! ಕೆಲವೊಂದು ಆಹ್, ಈ ಕ್ವೆಷನ್‌ಗೆ ನಾನು ನಿಜವಾಗ್ಲೂ ಆನ್ಸರ್ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಕೆಲವೊಂದು ಹೇಳಕ್ಕಾಗಲ್ಲ. ನಾನು ಯಾವತ್ತೂ ನಾನು ಎಜುಕೇಷನ್ ಬಿಟ್ಟಾಗ ತುಂಬಾ ಜನ ನಾನು ಓದುವಾಗ ತುಂಬಾ ಜನ ಆಹ್, ಅವ್ವ ಓಕೆ. ನಾನು ಎಜುಕೇಷನ್‌ನ ಸ್ಟಾಪ್ ಮಾಡಿದಾಗ ತುಂಬಾ ಜನ "ನೀನ್ ಯಾಕ್ ಓದೋದ್ ಬಿಟ್ಟೆ? ಯಾಕ್ ಓದೋದ್ ಬಿಟ್ಟೆ?" ಅಂತ ಕೇಳಿದಾಗ ನಾನು ಯಾಕಿಲ್ಲ ಸುಮ್ನೆ ಸುಮ್ನೆ ಅಂತ ಅಂತ ಇದ್ದೆ. ಬಟ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಕೆಲವೊಂದು ಸಿಚುಯೇಷನ್ ಹಂಗೆ ನಾವು ತುಂಬಾ ಮತ್ತೆ ಹೇಳೋದು ನೀವು ಫ್ರೆಂಡ್ಸ್ ಇವ್ರನ್ನೆಲ್ಲ ಜಾಸ್ತಿ ನಂಬೇಡಿ. ನಿಮ್ಗೆ ಇಂದ ನಿಮ್ಗೆ ಅದಾದ್ಮೇಲೆ ಕೆಲವು ಫ್ರೆಂಡ್ಸ್ ನಾನು ಎಲ್ಲರಿಗೂ ಹೇಳಲ್ಲ. ಕೆಲವು ಫ್ರೆಂಡ್‌ಶಿಪ್ ಸ್ಟ್ರಾಂಗ್ ಆಗಿರುತ್ತೆ. ಕೆಲವು ಫ್ರೆಂಡ್‌ಶಿಪ್ ಅವರೇ ನಿಮ್ಗೆ ಬೆನ್ನಿಗೆ ಚೂರಿ ಹಾಕ್ತಿರೋ ಗೊತ್ತಾಗಲ್ಲ. ಓಕೆನಾ? ಆದ್ರಿಂದ ನಾನಿವಾಗ ನನ್ನ ಲೈಫಲ್ಲಿ ಒಬ್ರು ಕೂಡ ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್ ಅಂತ ಯಾರನ್ನೂ ನಂಬಲ್ಲ. ಫ್ರೆಂಡ್ಸ್ ಆಗಿರ್ಬೋದು ನಾನು ಯಾರನ್ನೂ ಕೂಡ ನಂಬಲ್ಲ. ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನಮ್ಮಪ್ಪ, ನಮ್ಮಮ್ಮ, ನಾನು ಇಷ್ಟಪಡೋ ಹುಡುಗ ಸದ್ಯಕ್ಕೆ ಇಷ್ಟು ಜನನ ಮಾತ್ರ ನಾನು ನಂಬೋದು. ಓಕೆ. ಎಜುಕೇಷನ್‌ನ ನಾನು ಸ್ಟಾಪ್ ಮಾಡ್ಬೇಕಂತ ಸ್ಟಾಪ್ ಮಾಡಿಲ್ಲ. ಕೆಲವೊಂದು ಸಿಚುವೇಷನ್ ಹಾಗ್ ಮಾಡ್ತು. ಬೇಡ ಆಗಲ್ಲ ನಿನ್ನತ್ರ ಸ್ಟಾಪ್ ಮಾಡು ಅನ್ನೋ ಥರ. ಆ ಮೊಮೆಂಟಲ್ಲಿ ತುಂಬಾ ಡಿಸ್ಟರ್ಬ್ ಆಗಿ ನಾನು ಎಜುಕೇಷನ್‌ನ ಸ್ಟಾಪ್ ಮಾಡ್ಬೇಕಾಯ್ತು. ಆದ್ರೆ ಇವಾಗ ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇದ್ರಿ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಏನೇ ಸಿಚುವೇಷನ್ ಬರ್ಲಿ ಫ್ರೆಂಡ್ಸ್ ಅವರಿಗೆಲ್ಲ ಇಂಪಾರ್ಟೆಂಟ್ ಕೊಡಿ. ತುಂಬಾ ಜಾಸ್ತಿ ಅವರಿಗೆ ಡಿಪೆಂಡ್ ಆಗ್ಬಿಡಿ. ಅವ್ರು ಹೇಳಿದ್ದೆ ಸರಿ ಅಂತ ಎಲ್ಲಾನು ನಂಬಿ ಬಿಡೋದು. ಅವರಿಗೆ ತುಂಬಾ ನೀವು ಕೇರಿಂಗ್ ಮಾಡೋದು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡಿಗೆ ನೀವು ಓದಿ, ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇ. ಯಾಕಂದ್ರೆ ನನ್ನ ಎಕ್ಸ್‌ಪೀರಿಯನ್ಸ್ ಇದು. ನಾನು ಯಾವ್ದನ್ನೂ ಕ್ಲಿಯರ್ ಆಗಿ ಹೇಳಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆನಾ? ಹೀಗಾಗಿ ನಾನು ಎಜುಕೇಷನ್ ಸ್ಟಾಪ್ ಮಾಡಿದೆ. ಅದಾದ್ಮೇಲೆ ಒಂದ್ಸಲ ನೀವು ಎಜುಕೇಷನ್ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಓದುವಂತ ತುಂಬಾನೇ ಕಷ್ಟ. ಆ ಮೊಮೆಂಟ್‌ನ ನಾವು ಮಿಸ್ ಮಾಡ್ಕೋಬಾರ್ದು. ಆಮೇಲೆ ತುಂಬಾ ಗಿಲ್ಟ್ ಕಾಡತ್ತೆ ಅದು. ಇವಾಗ್ಲೂ ನಂಗೆ ಆ ಗಿಲ್ಟ್ ಇದೆ. ಕ್ವೆಷನ್ ರೋನಾ 31198990 ಅಂತ ಅವ್ರು ಕಳ್ಸಿದ್ದು. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಅಂಡ್ ಗೋಲ್ಸ್? ಓಕೆ. ಸದ್ಯಕ್ಕೆ ನಾನು ಯಾವುದು ಫ್ಯೂಚರ್ ಪ್ಲಾನ್, ಗೋಲ್ಸ್ ಅಂತ ಏನೂ ಇಲ್ಲ. ಲೈಫ್ ಹೇಗ್ ಹೋಗುತ್ತೆ ಹಾಗೆ ಹೋಗೋದಷ್ಟೇ. ಇವತ್ತಿನ ಡೇನ ಎಂಜಾಯ್ ಮಾಡೋದು. ನಾಳೆ ಹೇಗ್ ಬೇಕಾದ್ರೂ ಇರ್ಲಿ. ನಾಳೆ ಏನೇ ಯಾವ ಥರ ಟೈಮ್ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಡೇನ ಎಂಜಾಯ್ ಮಾಡ್ಬೇಕು ಅಷ್ಟೇ. ನಾಳೆ ಥಿಂಕ್ ಮಾಡ್ತಾ ಯಾವಾಗ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ರೆ ಇವತ್ತಿನ ಟೈಮ್‌ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಹಾಗಾಗಿ ಮೇನ್ ಫ್ಯೂಚರ್ ಪ್ಲಾನ್, ಗೋಲ್ಸ್ ಅಂತ ಏನಿಲ್ಲ. ಇರೋದದೇ ಎಜುಕೇಷನ್‌ನ ಕಂಪ್ಲೀಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ನಾನೇನಾದ್ರೂ ಅನ್ಕೊಂಡಿದ್ನ ಮಾಡ್ಬೇಕು ಅಂತ ನಾನು ಕೋರ್ಸ್ ಎಲ್ಲ ಮಾಡಿದ್ದು. ಬಟ್ ಅದೇ ಫ್ಲಾಪ್ ಆಯ್ತು. ಅಲ್ಲಿಂದ ತುಂಬಾ ಡಿಸ್ಟರ್ಬ್. ಆದ್ರಿಂದ ಯಾವ ಪ್ಲಾನು ಇಲ್ಲ. ಲೈಫ್ ಹೇಗ್ ಹೋಗುತ್ತೆ ಹಾಗೆ ಹೋಗ್ಲಿ. ಎಲ್ಲ ದೇವ್ರ ಇಚ್ಛೆ ಅಷ್ಟೇ. ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಇರೋದು ಮಾತ್ರ ನಾನು ನೋಡೋದು. ಮತ್ತೆ ಏನೂನು ಥಿಂಕ್ ಮಾಡಲ್ಲ. ಏನು ಪ್ಲಾನ್ ಇಲ್ಲ ಸದ್ಯಕ್ಕೆ. ನೆಕ್ಸ್ಟ್ ಅಶೋಕ್ ದೇವಾಡಿಗ 111 ಅಂತ. ನಿಮ್ ಬ್ಯೂಟಿ ಸೀಕ್ರೆಟ್ ಏನು? ಸೇಮ್ ಕ್ವೆಷನ್. ನಾನು ಹೇಳಿದ್ನಲ್ಲ ನನ್ನ ಬ್ಯೂಟಿ ಸೀಕ್ರೆಟ್ ಏನೂ ಇಲ್ಲ. ಮುಖ ವಾಶ್ ಮಾಡ್ತೆ, ಅದಾದ್ಮೇಲೆ ಸೀರಮ್‌ನ ಅಪ್ಲೈ ಮಾಡ್ತೆ.
ಬಟ್ ಇಟ್ಕೊಳುತ್ತೆ ಮಾರ್ನಿಂಗ್ ಅಷ್ಟೇ. ಅದಾದ್ಮೇಲೆ ನೈಟ್ ಕೂಡ ಹಾಗೆ. ಫೇಸ್ ವಾಶ್ ಅಂತ ಯಾವ್ದು ಸದ್ಯಕ್ಕೆ ಯೂಸ್ ಮಾಡಲ್ಲ ಇವಾಗ. ಫೇಸ್ ವಾಶ್ ಅಂತ ನಾನು ಯಾವ್ದು ಯೂಸ್ ಮಾಡಲ್ಲ. ನಾರ್ಮಲಿ ಏನ್ ಸೋಪ್ ಇದೆ ಅದನ್ನೇ ಯೂಸ್ ಮಾಡ್ತೆ. ಇದು ಕೂಡ ಹಾಗೆ ಲೋಟಸ್ ಅವ್ರದ್ದು ಸಿರಮ್‌ನ ನಾನು ಯೂಸ್ ಮಾಡ್ತೆ. ನಾನು ಅದು ಇನ್‌ಸ್ಟಾದಲ್ಲಿ ನಿಮ್ಗೆ ತೋರಿಸಿದೆ. ಅದು ನನಗೆ ಚೆನ್ನಾಗಿ ಅನ್ಸುತ್ತೆ. ಅದನ್ನ ನಾನು ಯೂಸ್ ಮಾಡ್ತೆ ಇವಾಗ. ಹಾಗೆ ಯಾವತ್ತಾದ್ರೂ ಕಂಪ್ಲೀಟ್ ಆಗಿ ವಿಡಿಯೋ ಮತ್ತೆ ನಾನು ಏನ್ ಮಾಡ್ತೆ ಆಯಿಲಿ ಸ್ಕಿನ್ ಇದ್ರೆ ನನ್ನ ಸ್ಕಿನ್ ಹಾಗೆ ತುಂಬಾ ಹೇಗಾಗಿದೆ ಅಂದ್ರೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅಷ್ಟು ಕೆಟ್ಟದಾಗಿತ್ತು ನನ್ನ ಸ್ಕಿನ್ನು. ತುಂಬಾ ಪಿಂಪಲ್ ಎಲ್ಲ ಆಗಿ ಏನೆಲ್ಲ ಆಗಿತ್ತು. ಇವಾಗ ಏನೂ ಇಲ್ಲ, ಕ್ಲಿಯರ್ ಆಗಿದೆ. ಅವಾಗವಾಗ ಪಿಂಪಲ್ ಆಗುತ್ತೆ. ಅದು ಆಯಿಲಿ ಸ್ಕಿನ್ ಇದ್ದವರಿಗೆ ಇದ್ದೇ ಇರುತ್ತೆ. ಇನ್ನು ನನ್ನ ಸ್ಕಿನ್ ತುಂಬಾನೇ ಕ್ಲಿಯರ್ ಆಗಿದೆ ಇವಾಗ. ಅಷ್ಟೇ ಯೂಸ್ ಮಾಡೋದು ನಾನು. ನೆಕ್ಸ್ಟ್ ಕ್ವಶನ್ RX ರಾಜ್ 66696 ಅಂತ ಅವ್ರು ಕೇಳಿದ್ದು. ಆರ್ ಯು ಗ್ರಾಜ್ಯುಯೇಟೆಡ್ ವಿಚ್ ಕೋರ್ಸ್? ಸೇಮ್ ಹೇಳದ್ನಲ್ಲ, ಸೇಮ್ ಅದೇ ಆನ್ಸರ್. ನಾನು ಸೆಕೆಂಡ್ PU ಮಾಡಿ ಅದಾದ್ಮೇಲೆ ನಾನು ಡಿಗ್ರಿ ಮಾಡಿಲ್ಲ. ನಾನು ಪ್ಯಾರಾಮೆಡಿಕಲ್ ಕೋರ್ಸ್ 1 ಇಯರ್ ಮಾಡಿ ಸಮ್ ರೀಸನ್ ಇಂದ ನಾನು ಸ್ಟಾಪ್ ಮಾಡಬೇಕಾಯಿತು. ಕೊಟ್ರೆ CVG ಅಂತ ಇದೆ, ಸಮಥಿಂಗ್ ಏನಂತ ಗೊತ್ತಿಲ್ಲ, ಇಲ್ಲಿ ಮೆನ್ಷನ್ ಮಾಡಿರುತ್ತೆ. ಫಿಶ್ ಫ್ರೈ ಮಾಡೋ ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ವಿ. ಓಕೆ, ಮಾಡುವ. ನಾನು ನಾನ್ ವೆಜ್ ವಿಡಿಯೋ, ಎಗ್ ರೆಸಿಪಿ ಮಾಡಿರ್ಬೋದು. ಅದು ಬಿಟ್ಟರೆ ನಾನು ಯಾವ ರೆಸಿಪಿ ತುಂಬ ಕಮ್ಮಿ ರೆಸಿಪಿ ವಿಡಿಯೋ ಮಾಡೋದು ನನಗೆ ಅಷ್ಟೊಂದು ನೆನಪಿಲ್ಲ. ನೋಡುವ, ಫಿಶ್ ಫ್ರೈ ಟ್ರೈ ಮಾಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೇವೆ. ಓಕೆ, ಇಷ್ಟು ಕ್ವಶನ್ನ ಕೇಳಿದ್ರೆ ನೀವು ಎಲ್ಲರ ಕ್ವಶನ್ಗೂ ಆನ್ಸರ್ ಮಾಡಿದೆ ಅಂತ ಅನ್ಕೊಳ್ತೆ. ಯಾರ್ದಾದ್ರು ಕ್ವಶನ್ ನಾನು ಮಿಸ್ ಮಾಡಿದ್ರೆ ಸಾರಿ, ಅವರೆಲ್ಲರಿಗೂ ಸಾರಿ ಕೇಳ್ತಾ ಇದ್ದೆ. ಹಾಗೆ ನೆಕ್ಸ್ಟ್ ನಿಮಗೆ ಏನೇ ಕ್ವಶನ್ ಇದ್ರು, ನಿಮ್ಗೆ ಏನೇ ಡೌಟ್ ಇರಲಿ, ಏನೇ ಇದ್ರು ಈ ವಿಡಿಯೋ ಕಮೆಂಟಲ್ಲಿ ನೀವು ಕ್ವಶನ್ ಕೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೆ. ನಾನು ಹೇಳ್ದಿರೋ ಅಂಥದ್ದು ಈ ವಿಡಿಯೋದಲ್ಲಿ ಹೇಳಿದೆ, ನೀವು ನೋಡಿ. ಓಕೆನಾ? ನಿಮಗೆ ಇನ್ನೂ ಏನು ಡೌಟ್ ಇದ್ದರೆ ಕ್ವಶನ್ ಕೇಳಿ. ನಾವು ಖಂಡಿತವಾಗ್ಲೂ ನಿಮ್ಮ ಕ್ವಶನ್ ಎಲ್ಲರಿಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ಯಾವಾಗಲಾದರೂ ನೋಡುವ, ಆಸ್ಮಿ ಕ್ವಶನ್ ಮಾಡುವ, ಅಲ್ಲಿ ನೀವು ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಸದ್ಯಕ್ಕೆ ಇಷ್ಟು ಜನ ಕ್ವಶನ್ ಕೇಳಿದ್ರು. ಇನ್ನು ಕೆಲವರು ಹಾಯ್, ಗುಡ್ ಮಾರ್ನಿಂಗ್, ಊಟ ಆಯ್ತಾ ಎಲ್ಲ ಕೇಳಿದ್ರು. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ನಾನು ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಆದ್ದರಿಂದ ಕ್ವಶನ್ ಕೇಳಿದವರಿಗೆ ಮಾತ್ರ ನಾನು ಆನ್ಸರ್ ಮಾಡಿದೆ. ಓಕೆನಾ? ಯಾರು ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.